ಹಾಯ್, ನಮಸ್ತೆ ಎಲ್ರಿಗೂ. ಝೂಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕರ್ನಾಟಕದ ಸ್ಟೈಲ್ ಸೋಯಾಬೀನ್ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸೋಯಾಬೀನ್ ನ ಬಿಸಿನೀರಲ್ಲಿ ಹಾಕಿ ಈ ತರ ನೀಟಾಗಿ 2-3 ಸಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಒಂದೂವರೆ ಕಟ್ ಮಾಡಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸೋಂಪು ಒಂದು ಅರ್ಧ ಟೀ ಸ್ಪೂನು, ಚಕ್ಕೆ ಒಂದು ಸ್ವಲ್ಪ, ಒಂದು ಪಲಾವ್ ಎಲೆ, ಲವಂಗ ಒಂದು 3, ಕರ್ಬೇವು ಒಂದು ಕಡ್ಡಿ, 3 ಟೊಮೆಟೊ ದಪ್ಪ ಕಚ್ಕೊಂಡಿದ್ದೀನಿ, 2 ಈರುಳ್ಳಿ ದಪ್ಪ ಕಚ್ಚಿಟ್ಟಿದ್ದೀನಿ, ಬೆಳ್ಳುಳ್ಳಿ 1 ಗೆಡ್ಡೆ, ಶುಂಠಿ ಬಂದು ಒಂದು 4-5 ಪೀಸು, ಒಂದು 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಈಗ ಮೊದಲಿಗೆ ಇದನ್ನೆಲ್ಲ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋಬೇಕು. ಬನ್ನಿ ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಈಗ ಬಾಣಲಿ ಇಟ್ಕೊತಾ ಇದ್ದೀನಿ. 2 ಟೀ ಸ್ಪೂನು ಎಣ್ಣೆ ಹಾಕೊಳ್ಳೋಣ. ಈಗ ಬೆಳ್ಳುಳ್ಳಿ ಹಾಕೊಳ್ಳೋಣ, ಈರುಳ್ಳಿ ಹಾಕೊತಾ ಇದ್ದೀನಿ, ಒಣಗಿದ ಮೆಣಸಿನ್ಕಾಯಿ, ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಇವಾಗ ಶುಂಠಿ, ಟೊಮೊಟೊದಲ್ಲಿ ನೀರಿನ ಅಂಶ ಹೋಗೋ ತನಕ ಹುರ್ಕೋಬೇಕು. ಖಾರನ ಆದಷ್ಟು ಸ್ವಲ್ಪ ಕಡಿಮೆ ಹಾಕೋಬೇಕು, ಯಾಕಂದ್ರೆ ನಾವು ತೆಂಗಿನಕಾಯಿ ಎಲ್ಲ ಹಾಕ್ತಾ ಇಲ್ಲ, ಅದರಿಂದ ಜಾಸ್ತಿ ಖಾರ ಆಗ್ಬಿಡುತ್ತೆ. ಇಲ್ಲಿ 2 ಟೀ ಸ್ಪೂನ್ ಅಷ್ಟು ಧನಿಯಾ ಹಾಕೊಂತ ಇದ್ದೀನಿ ನಾನು. ಅಲ್ಲಿ ವಿಡಿಯೋದಲ್ಲಿ ತೋರಿಸಿಲ್ಲ, ಸ್ಕಿಪ್ ಆಗಿತ್ತು. ಇದಿಷ್ಟು ಹುರಿದಿರೋದು, ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ. ಈಗ ಒಗ್ಗರಣೆ ಮಾಡ್ಕೊಂತ ಇರೋಣ. ತಣ್ಣಗಾಗೋಷ್ಟೊತ್ತಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಪಲಾವ್ ಎಲೆ, ಸೋಂಪು, ಲವಂಗ, ಚಕ್ಕೆ ಎಲ್ಲ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ, ಕರಿಬೇವು ಹಾಕ್ತಾ ಇದ್ದೀನಿ. ಬೆಣ್ಣೆನೋ ತುಪ್ಪನೋ ಏನಾದ್ರು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನಾನಿಲ್ಲಿ ಎಣ್ಣೆ ಮಾತ್ರ ಹಾಕ್ತಾ ಇದ್ದೀನಿ, ಬೇಕಂದ್ರೆ ನೀವು ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನ ಚೆನ್ನಾಗಿ ನೀರ್ ಹಿಂಡ್ಕೊಂಡು ಹಾಕ್ಬೇಕು. ಒಳ್ಳೆ ಸ್ಪಾಂಜ್ ತರ ಇರುತ್ತೆ, ನೀರ್ ಎಷ್ಟು ಹಿಂಡಿದ್ರು ಚೆನ್ನಾಗಿ ಬಂದ್ಬಿಡುತ್ತೆ. ನಿಮಗ್ ಗೊತ್ತಿರೋ ಹಾಗೆ ಸೋಯಾಬೀನ್ ತುಂಬಾ ಪ್ರೋಟೀನ್ ಇರುತ್ತೆ. ಹಾಗಾಗಿ 1 ವಾರಕ್ಕೊಂದ್ಸಲನೋ 15 ದಿವಸಕ್ಕೊಂದ್ಸಲ ತಿಂತಾ ಇದ್ರೆ ಒಳ್ಳೇದು. ದಿನ ತಿಂದ್ರು ತೊಂದರೆ ಇಲ್ಲ, ತಿನ್ಬೋದು. ಆಲೂಗೆಡ್ಡೆನ ಮೊದಲೇ ನಾನು ಬೇಯಿಸಿಟ್ಕೊಂಡಿದ್ದೆ, ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡಿದ್ರೆ ಸಾಕು. ಇದನ್ನ ಸ್ವಲ್ಪ ಅರಿಶಿನ ಹಾಕೊಂತ ಇದ್ದೀನಿ. ಈಗ ಇದು ಪೂರ್ತಿ ತಣ್ಣಗಾಗಿದೆ, ರುಬ್ಕೊಳ್ಳೋಣ. ಇದನ್ನ ನೈಸ್ ರುಬ್ಕೊಂಡಿದ್ದೀನಿ. ಈಗ ಇದು ಒಗ್ಗರಣೆಲಿ ಹುರಿದಿದ್ ಸಾಕು. ಈಗ ರುಬ್ಬಿರೋದ್ ಮಿಶ್ರಣವನ್ನ ಹಾಕೊಂತ ಇದ್ದೀನಿ. ಸ್ವಲ್ಪ ನೀರ್ ಹಾಕೋಬಿಡೋಣ. ಇವಾಗ್ಲೇನೆ ನೀರ್ ಹಾಕ್ತಾ ಇದೀನಿ. ಈಗ್ಲೇ ಬೇಗನೆ ಹಾಕೋಬಹುದು ನೀರ್ನ, ಉರಿಬೇಕು ಅಂತಿಲ್ಲ ಮಸಾಲೆ. ನೋಡಿ, ಇಷ್ಟ ಹಾಕೊಂಡ್ರೆ ಸಾಕು. ನೀರು ಕುದಿತಾ ಕುದಿತಾ ಸರಿ ಹೋಗ್ಬಿಡುತ್ತೆ. ಆಲೂಗೆಡ್ಡೆ ಹಾಕಿರೋದ್ರಿಂದ ಗಟ್ಟಿ ಬಂದ್ಬಿಡುತ್ತೆ ಬೇಗ, ಅದಕ್ಕೆ ನಾನು ತೆಂಗಿನಕಾಯಿನೂ ಹಾಕಿಲ್ಲ. ಒಂದು ಸ್ವಲ್ಪ ಹೊತ್ತು ಕುದಿಲಿ, ಗ್ರೇವಿ ರೆಡಿ ಆಗುತ್ತೆ. ಸ್ವಲ್ಪ ಹೊತ್ತು ಗ್ರೇವಿ ಕುದಿಲಿ, ಅದಕ್ಕೆ ಮುಚ್ಚಿಟ್ಬಿಡೋಣ. ಈಗ ಇದು ಕುದ್ದಿದಾಗಿದೆ, ನೋಡೋಣ ಬನ್ನಿ. ನೋಡಿ, ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಅದಕ್ಕೆ ಬಂದಿದೆ. ಇಷ್ಟು ಕುದಿಸ್ಬೇಕು. ಇದು ಕುದ್ದಿರೋ ಸಾಕು. ಇವಾಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಸೋಯಾಬೀನ್ ಗ್ರೇವಿ ರೆಡಿ. ಪೂರಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಮಾಡಿದ್ದೆಲ್ಲ ಹೇಗೆ ಅಂತ ನೋಡಿದ್ರಲ್ಲ, ಎಲ್ಲ ಟ್ರೈ ಮಾಡ್ತೀರಲ್ಲ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾನು ಬಿಸಿ ಇದೆ, ತಿನ್ನಕ್ಕಾಗ್ತಾ ಇಲ್ಲ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸೋಯಾಬೀನ್
ಗ್ರೇವಿ ರೆಡಿ ಆಯಿತು ಅಂತ. ಇದೇ ಥರ ಸುಲಭವಾದ ಅಡುಗೆಗಳಿಗೆ ಝೂಮ್ ಕುಕಿಂಗ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್. ಈಗ ಇದು ಕುದ್ದಿದ್ದಾಗಿದೆ. ನಗು ನಾಯಿ ತರ ಇಲ್ಲ ಲಾಸ್ಟ್ ಹೇಳಮ್ಮ ಅಷ್ಟೇ. ಬಾಯ್. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಸೋಯಾಬೀನ್ಗೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು. ಅಮ್ಮ ದಯವಿಟ್ಟು ಸ್ವಲ್ಪ ನಿನ್ನ ನೀನು ಇನ್ನೊಂದ್ಸರಿಂದ ಹೋಗು. ಆಯ್ತಿಲ್ಲ ಇಲ್ಲಿ ಎಲ್ಲೆಲ್ಲ ಕಳಿಸ್ತೀಯ. ನೀನ ಮುಖದಲ್ಲಿ ಹಿಂಗ್ ಕಾಣಿಸ್ತಿದೆ ಇದ್ರ ತರ. ಮೌಸ್ಗಿನ ಕಡೆ ಈ ಕಡೆ ಬಾ. ಬಗಳದೇನು ಹೇಳ್ಬೇಕು ಲಾಸ್ಟ್? ಹೋಗ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಮ್ಮ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸೋಯಾಬೀನ್ ಸೋಯಾ